ನಮಸ್ಕಾರ. ಈಗ ತಾನೇ ಕೆಲವೇ ಗಂಟೆಯ ಹಿಂದೆ ಬಹು ನಿರೀಕ್ಷಿತ ದಿ ಡೆವಿಲ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಯಿತು. ಬಿಸಿ ಬಿಸಿ ಬೋಂಡ, ಬಿಸಿ ಬಿಸಿ ದೋಸೆ ಖರ್ಚಾದ ಹಾಗೆ ಸರ್ರಂತ ಹೇಳಿ ಲಕ್ಷ ಲಕ್ಷ ವ್ಯೂಸನ್ನು ಪಡೆದುಕೊಳ್ತಿದೆ ಟ್ರೈಲರ್. ಈ ಟ್ರೈಲರ್ ವೀಕ್ಷಣೆ ನೋಡಿದ್ರೆ ಗೊತ್ತಾಗ್ತಿದೆ ಸಿನಿಮಾದ ಬಗ್ಗೆ ಎಷ್ಟು ನಿರೀಕ್ಷೆ ಇದೆ ಅಂತ ಹೇಳಿ. ಆದರೆ ಈ ನಿರೀಕ್ಷೆ ಹಿಂದೆ ಒಂದು ಪರೀಕ್ಷೆ ಬರೆದಿರ್ತಾರಲ್ಲ, ಒಬ್ಬ ರೈಟರ್ನ ನಾನು ಮಾತನಾಡಿಸೋದಕ್ಕೆ ಇಲ್ಲಿ ಬಂದು ಕೂತಿದ್ದೇನೆ. ಈ ಸಿನಿಮಾದ ನಿರ್ದೇಶಕರು ಕಮ್ ನಿರ್ಮಾಪಕರಾದಂಥ ಪ್ರಕಾಶ್ ವೀರ್ ಅವರ ಆಫೀಸ್ ಇದು. ಬರೋಬ್ಬರಿ 20 ವರ್ಷ ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲೂ ಮಾತಾಡಿಲ್ಲ. ಚೆನ್ನಾಗಿ ಬರೆಯೋಕ್ಕೆ ಬರುತ್ತೆ, ಚೆನ್ನಾಗೆ ಕತೆ ಕಟ್ಟಕ್ಕೆ ಬರುತ್ತೆ, ಆದರೆ ಮಾತಾಡೋಕ್ಕೆ ಬರಲ್ಲ. ಹಂಗೂ ಹಿಂಗೂ ಡೆವಿಲ್ ದೆಸೆಯಲ್ಲಿ ಅವರನ್ನು ಮಾತನಾಡಿಸೋ ಒಂದು ಸಂಭ್ರಮ ನಂದಾಗಿದೆ. ಸರ್ಸೋ ಪಾಪ ಹೆಸರು ಕೇಳಲ್ವಾ? ರೈಟ್ರ್ ಕಂಡ್ರೆ ನನಗೆ ಅದೇನೋ ಒಂಥರ ಆನಂದ. ನಮಗೆ ಅವರೊಂಥರ ಪಕ್ಕದ ಊರಿನ ಬಂಧು ಇದ್ದ ಹಾಗೆ. ಹಾಗಾಗಿ ಇವತ್ತು ಅವ್ರನ್ನ ಮಾತಾಡ್ಸ್ಕೊಂಡು ಬಂದಿದ್ದೀನಿ. MS ಅಭಿಷೇಕ್ ಅಂತೇಳಿ ನಮ್ಮ ಜೊತೆ ಕೂತಿದ್ದಾರೆ. ಸರ್ ನಮಸ್ಕಾರ ಸರ್. ಥ್ಯಾಂಕ್ ಯು. ಫಸ್ಟ್ ಟೈಮ್ ಒಂದು ಇಂಟರ್ವ್ಯೂ ಕೊಡ್ತಾ ಇದ್ದೀರಾ. ಯಾರು ಏನು ಎತ್ತ ನೋಡಿದೆ, ಇಲ್ಲ ಬಾ ಮಾತಾಡೋಣ ಬಾ ಅಂತ ಹೇಳಿ ನನ್ನ ಅಪ್ರೋಚಿಗೆ ಒಪ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಎಲ್ಲೋದ್ರೂ ಬರ್ತಿರ್ತೀಯಲ್ಲ ಸರ್. ಈ ಸಿನಿಮಾದಲ್ಲಿ ನಿಮ್ಮ ಡೆಸಿಗ್ನೇಷನ್ ಏನು ಅಂತ ಕೇಳೋಕ್ಕೆ ಕಷ್ಟ. ಯಾಕಂದರೆ ಎಲ್ಲವನ್ನೂ ಮಾಡಿದ್ದೀರಿ ನೀವು. ಅವರಿಗೆ ಹೆಗಲನ್ನು ಹೆಗಲಿಗೆ, ಭುಜಕ್ಕೆ ಭುಜ ಕೊಟ್ಟು ಅವರಿಗೆ ಕೆಲಸ ಮಾಡಿಕೊಟ್ಟಿದ್ದೀರಿ ಪ್ರಕಾಶ್ ಅವರಲ್ವಾ? ಎಸ್, ನಿಮಗೂ ಮತ್ತು ಪ್ರಕಾಶ್ ಅವರಿಗೂ ಎಲ್ಲಿಂದ ಫ್ರೆಂಡ್ಶಿಪ್ಪು? ಸರ್, ಪ್ರಕಾಶ್ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೇನೆಂದರೆ ಖುಷಿಯಿಂದ ಖುಷಿಯಾಗಿದ್ದೀರ ಮಾಡಿದ್ವಿ. ಆವಾಗ ಅವ್ರ ಅಪ್ಪಾಜಿ ಅವರು ನಮ್ಮ ಜೊತೆ ಇದ್ದವರು. ಅವರಿಂದ ಒಂದು 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 ಯಾನೆ ಥರ ಅವರು ಪ್ರಕಾಶ್ ತಂದೆಯವರು ಒಳ್ಳೊಳ್ಳೆ ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ ಸರ್. ಅವರು ಮಾಡಿದ್ದಾರೆ. ಇದು ನಾನು ಬಡಲಾರೆ, ಆಟೋ ರಾಜ ಎಲ್ಲ ಮಾಡಿರೋ ಒಂದು ವಿಷಯ ಅವರು. ಬಟ್ ಅವರು ಹೆಂಗಂದರೆ ಲಂಡನ್ನಿಂದ ಪ್ರಕಾಶ್ ಬಂದ್ರಲ್ಲ, ಬಂದ ತಕ್ಷಣ ನಾನು ಸಿನಿಮಾಗೆ ಹೋಗಬೇಕು ಅಂದ ತಕ್ಷಣ ಅವರು ಫಸ್ಟು ಒಪ್ಪಿಲ್ಲ. ಅದಾದಮೇಲೆ ಪ್ರಕಾಶ್ ಹತ್ರ ಒಂದು ಟ್ಯಾಲೆಂಟ್ ಇದೆ ಅಂತ ಗೊತ್ತಾದ ಮೇಲೆ ಅವರು ಒಪ್ಕೊಂಡು ಎಲ್ಲ ಮಾಡಿದ್ದೀವಿ. ಇವತ್ತು ತನಕ ಆ ಜರ್ನಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಆಮೇಲೆ ಇನ್ನೊಂದು ವಿಷಯ ಏನು ಹೇಳಬೇಕಂದ್ರೆ, ಪ್ರಕಾಶ್ ಅವರು ಮಿಸಸ್ ದರ್ಶಿನಿ ಅವರು, ನನಗೂ ತುಂಬ ಆಶ್ಚರ್ಯ ಏನಂದರೆ 2 ಸೀರಿಯಲ್ ಪ್ಲಸ್ಸು ಡೆವಿಲ್ ಸಿನಿಮಾ. ಈ ಹೆಂಗೆ ಈ ಲೇಡಿ ಎಲ್ಲ ಒಂದು ಮಾಡ್ತಾರೆ ಅಂತ ಅನ್ನೋದು ಆಶ್ಚರ್ಯ ಇತ್ತು. ಬಟ್ ಅವ್ರ ಹತ್ರ ನಾನು ಇನ್ನಿ ತನಕ ಮಾತಾಡಿಲ್ಲ, ದರ್ಶಿನಿ ಹತ್ರ ನಾನು ಮಾತಾಡಿಲ್ಲ. ಯಾಕೆಂದರೆ ಹೆಂಗೆ ಮಾಡ್ತೀರಾ, ಇಷ್ಟೆಲ್ಲ ಹೆಂಗೆ ಮಾಡ್ತೀರಾ ಅನ್ನೋದು ಒಂದು ವಿಷಯ. ಟ್ಯಾಲೆಂಟೆಡ್. ಆತ್ಮೀಯ ಕನ್ನಡಿಗರೇ, ಏನು ವಿಷಯ ಏನಪ್ಪ ಅಂದರೆ, ಸೀರಿಯಲ್ ಮತ್ತು ಸಿನಿಮಾ ಒಟ್ಟೊಟ್ಟಿಗೆ ಕೆಲಸ ನಡೀತಿದೆ ಪ್ರಕಾಶ್ ಅವರ ಮನೆಯಲ್ಲಿ. ಇಡೀ ಮನೆಯೇ ಕೆಲಸ ಇದರಲ್ಲೇ ಅಡಿಗೆ ಕೂತ್ಕೊಂಡಿದೆ. ಅದರಲ್ಲೂ ಡೆವಿಲ್ ಅನ್ನೋ ಒಂದು ಸಿನಿಮಾ ಬೇರೆ ಅವರಿಗೆ ದೊಡ್ಡ ಜವಾಬ್ದಾರಿ. ಈ ಜವಾಬ್ದಾರಿನ ಹೊತ್ತಿರೋರು ಪ್ರಕಾಶ್ ಅವರು ಲಂಡನ್ನಲ್ಲೂ ಓದಿದ್ದು. ನೀನೇನು ಒಳ್ಳೆ ಕೆಲಸ ಸೇರ್ಕೊಂತಾನೆ, ಲಂಡನ್ನಲ್ಲೂ ಸೆಟ್ಲ್ ಆಗ್ತಾರೆ ಅಂತ ಅಂದಾಗ ಸಿನಿಮಾ ನಂಟಿತ್ತಲ್ಲ, ಆ ನೆಂಟಸ್ತಿಕೆ ಇತ್ತಲ್ಲ, ಅಣ್ಣವ್ರ ಫ್ಯಾಮಿಲಿ ಆಗಿರ್ಬೋದು, ಸಿನಿಮಾ ಕ್ರೇಜ್ ಆಗಿರ್ಬೋದು, ಎಲ್ಲವೂ ಕೂಡ ಅವ್ರಿಗೆ ಮತ್ತೆ ಸಿನಿಮಾ ಕರ್ಕೊಂಬಂದು ನಿಲ್ಲಿಸಿದೆ. ಸರ್ ಹೆಂಗೆ ಸರ್ ನಿಮ್ಮ ನಿರ್ದೇಶಕರು? ಸರ್, ನನ್ನ ನಿರ್ದೇಶಕರು ಹೆಂಗಾದರೆ, ಅವ್ರು ಫಸ್ಟು ಕತೆ ಒಳಗಡೆ ಹೋಗಬೇಕು ಪ್ರಕಾಶ್ ಅವ್ರಿಗೆ. ಆಮೇಲೆ ಸ್ಕ್ರಿಪ್ಟ್ ಒಳಗಡೆ ಹೋಗಬೇಕು, ಕತೆ ಚಿತ್ರಕಥೆ. ಇಲ್ಲ ಅಂದರೆ ಅವ್ರು ಮಾಡಲ್ಲ. ಅವ್ರು ಹೆಂಗಂದರೆ, ನೀವು 4 ವರ್ಷ ಆದ್ರೂ ಸರಿ, 5 ವರ್ಷ ಆದ್ರೂ ಸ್ಕ್ರಿಪ್ಟಲ್ಲಿ ಲಾಕ್ ಆಗಬೇಕು, ನನಗೆ ಸ್ಕ್ರಿಪ್ಟ್ ಲಾಕ್ ಆಗಬೇಕು. ಇಲ್ಲ ಅಂದರೆ ನಾನು ಮಾಡಲ್ಲ. ಆ ಥರ ಒಂದು ವ್ಯಕ್ತಿ. ಇನ್ನೊಂದು ಏನಂದರೆ, ಪ್ರಕಾಶ್ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಡೈರೆಕ್ಟ್ರ್ ನಾ ರೈಟ್ರ್. ಅದು ಇಲ್ಲದೇ ಅವ್ರು ಏನಂದರೆ ಒಬ್ಬ ಒಳ್ಳೆ ಸ್ನೇಹಿತ.
ಒಂದು ಸಿನಿಗಿದೆ ಅಂದರೆ ಒಳ್ಳೆ ಗೆಳೆಯ. ಕರೆಕ್ಟ್. ಅದು ಒಂದು ವಿಷಯ. ಆಮೇಲೆ ಇನ್ನೊಂದು ಏನಂದರೆ ಅವ್ರ ಹತ್ರ ಒಂದು ವಿಷಯ ಏನಂದರೆ, ಈ ಡೆವಿಲ್ ಈಗ ನಾವು ಮಾಡಿದ್ದೀವಿ ಸರ್. ಡೆವಿಲ್ ನೀವು ಎಷ್ಟು ಮಟ್ಟಿಗೆ ನಾವು ಕೆಲಸ ಮಾಡಿದ್ವಿ ಅಂದರೆ ಅಷ್ಟು ಮಟ್ಟಿಗೆ ನಾವು ಕೆಲಸ ಮಾಡಿದ್ವಿ. ಯಾಕೆಂದರೆ ದರ್ಶನ್ ಅವರು ಒಳಗಡೆ ಹೋದ ತಕ್ಷಣ ಪ್ರಕಾಶ್ ಅವ್ರು ಕೇಳಿದ್ರು, ಒಂದು ಕೆಲಸ ಮಾಡೋಣ, ಈ ಕಥೆನೇ ಬಿಟ್ಬಿಡೋಣ, ಇಲ್ಲ ಬೇರೆ ಕತೆ ಮಾಡೋಣ. ಬೇಡ ಬೇಡ, ಇದು ಮಾಡಲೇಬೇಕು ಅಂತ ದರ್ಶನ್ ಅವರು ಹೇಳಿದ್ರು. ಸರ್ ಡೆವಿಲ್ ಟೈಟಲ್ ಚೇಂಜ್, ಇಲ್ಲ ಇದೇ ಮಾಡೋಣ ಅಂತ ಹೇಳಿ ಅಷ್ಟು ಮಟ್ಟಿಗೆ ದರ್ಶನ್ ಅವರು ಈ ಸಿನಿಮಾ ಸಪೋರ್ಟ್ ಈ ಕತೆ ಒಳಗಡೆ ಮಾಡಿದ್ದಾರೆ. ಈ ಪಿಕ್ಚರ್ ನೋಡಿ ಅದು ಇಂಪ್ಯಾಕ್ಟ್ ಗೊತ್ತಾಗುತ್ತೆ. ಒಂದು ಸಿನಿಮಾ ರೈಟ್ರಿಗೆ ಅಥವಾ ಒಂದು ಕತೆ ರೈಟ್ರಿಗೆ ಇಷ್ಟ ಆಗಬೇಕು, ಆ ರೈಟರ್ ಕತೆ ಡೈರೆಕ್ಟ್ರಿಗೆ ಇಷ್ಟ ಆಗಬೇಕು, ಆ ಕಥೆಯ ಪಾತ್ರ ಆ್ಯಕ್ಟ್ರಿಗೆ ಇಷ್ಟ ಆಗಬೇಕು. ಖಂಡಿತ. ಸೊ ಅಲ್ಲಿಗೆ ಈ ಥರದ್ದು ಆಗತ್ತೆ ಅನ್ನೋದು ಒಂದು ನಂಬಿಕೆ ಅಲ್ವಾ. ಈ ಥರದ ವಿಚಾರ ಬಂದಾಗ ಸರ್ ನಿಮಗೂ ಮತ್ತು ಪ್ರಕಾಶ್ ಸರ್ಗೂ ಹೆಂಗೆ ಪರಿಚಯ, ಫ್ರೆಂಡ್ಶಿಪ್ ಹೆಂಗಾಗಿದ್ದು? ಯಾವ ಸಿನಿಮಾದ ಋಷಿ ಅಂತಂದ್ರಲ್ಲ, ಅದಕ್ಕೆ ಮುಂಚೆ ಹೆಂಗೆ ಪರಿಚಯ ಆಗಿದ್ದು ನೆನಪಿದೆಯಾ? ಫಸ್ಟು ನಾನು ಕಾವ್ಯಾಂಜಲಿ ಅಂತ ಒಂದು ಸೀರಿಯಲ್ ಇದು ಉದಯ ಟಿ ವಿನಲ್ಲಿ ಮಾಡ್ತಾಯಿದ್ದೆ. ಆವಾಗ ಅಶೋಕ್ ಕುಮಾರ್ ಜೊತೆ ರೈಟ್ರು ಅವ್ರ ಜೊತೆನೇ ಮಾಡ್ತಾಯಿದ್ದೆ. ಆ ಸೀರಿಯಲ್ ನೋಡಿಬಿಟ್ಟು ಕಾವ್ಯಾಂಜಲಿ ತುಂಬ ಹಿಟ್ಟಾಗಿದೆ. ಸೊ ನೋಡಿಬಿಟ್ಟು ನಮ್ಮನ್ನು ಕರೆದ್ರು, ಯಾರು ಪ್ರಕಾಶ್ ಅವರು. ಕರೆದಿದ್ಮೇಲೆ ಸರಿ ಓಕೆ ಹೋಗಿ ಮೀಟ್ ಮಾಡಿದ್ಮೇಲೆ ಅವ್ರಿಗೆ ಇಂಪ್ಯಾಕ್ಟ್ ಜಾಸ್ತಿ ಆಯಿತು. ಅವ್ರ ಹತ್ರ ಒಂದು ಕತೆ ಹೇಳಿದ್ರು, ಇದು ಚೆನ್ನಾಗಿದೆ, ಇದು ಮಾಡೋಣ ಅಂತ ಹೇಳಿದ್ರು. ಅಪ್ಪಾಜಿ ಏನು ಹೇಳಿದ್ರು ಅಂದರೆ, ಯಾರು ಪ್ರಕಾಶ್ ತಂದೆ ಅವರು, ಇಲ್ಲ ವಿಜಯರಾಘವೇಂದ್ರ ಈ ಕತೆ ಮಾಡುವಾಗ ತುಂಬ ಜಾಸ್ತಿ ಆಗುತ್ತೆ, ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ತಕ್ಷಣ ಪ್ರಕಾಶ್ ಅವರು ಒಂದು ಕತೆ ಹೇಳಿದ್ರು. ಅದೇ ಖುಷಿ. ಖುಷಿ ಆಯಿತು. ಖುಷಿಯಿಂದ 20 ವರ್ಷ. ಯಾಕೆ ನಿಮ್ಮನ್ನು ಬಿಟ್ಕೊಟ್ಟಿಲ್ಲ ಅಂತ? ಅಂಥದ್ದೇನಿದೆ ನಿಮ್ಮಲ್ಲಿ, ಯಾಕೆ ನಿಮ್ಮಲ್ಲಿ ಇಷ್ಟ ಅವ್ರಿಗೆ ಅನ್ನೋ ಕೇಳೋದಾದರೆ? ಇಲ್ಲ, ನನಗೂ ಪ್ರಕಾಶ್ಗೆ ಹೆಂಗೆ ಅಂದರೆ, ಅವರು ಡೈರೆಕ್ಟ್ರು, ನಾ ರೈಟ್ರು. ಬಟ್ ನನಗಿಂತ ಅವರು ಏನಂದರೆ ಆತ್ಮೀಯ ಸ್ನೇಹ. ಅವರ ಅಪ್ಪಾಜಿ ಇರಲಿ, ಅವರಿರಲಿ, ನಮಗೇನಂದರೆ ಅವರು ಒಂಥರ ಒಂದು ಪ್ರೀತಿ. ಅದು ಏನಂತ ಗೊತ್ತಿಲ್ಲ ನಿಮಗೆ. ಇಬ್ಬರ ಮಧ್ಯದಲ್ಲಿ ಜಗಳ ಬರುತ್ತೆ, ಎಲ್ಲ ಆಗುತ್ತೆ. ಬಟ್ ಇದ್ರೂ ಅವರು ಸಕ್ಸಸ್ ಆಗಬೇಕು, ಸಕ್ಸಸ್ ಮಾಡಬೇಕು ಅಂತ ಹೊಡೆದಾಟ ಇದೆಯಲ್ಲ, ಅದು ಭಾಳ ಒಂದು ವಿಷಯ. ಇನ್ನೊಂದೇನೆಂದರೆ ಪ್ರಕಾಶ್ ಹತ್ರ ಒಂದು ವಿಷಯ, ಅವರು ಸ್ಕ್ರಿಪ್ಟ್ ಮಾಡುವಾಗ ಇದು ನಾನು ಮಾಡಬೇಕಾ ಬೇಡವಾ ಅನ್ನೋದು ಡಿಸೈಡ್ ಮಾಡೋ ಒಂದು ಕೆಪಾಸಿಟಿ ಅವ್ರ ಹತ್ರ ಇರುತ್ತೆ. ಈಗ ನಾವು 20 ವರ್ಷ 22 ವರ್ಷ ನಾವು ಅವ್ರ ಜೊತೆ ಜರ್ನಿ ಮಾಡಿದ್ದೀನಿ. ಕೆಲವೇ ಪಿಕ್ಚರ್ಗಳು, ಏನು 9 ಪಿಕ್ಚರು 10 ಪಿಕ್ಚರ್ ಇರ್ಬೋದು ಅಷ್ಟೇ. ಅದು ಬಿಟ್ಟರೆ ಅವ್ರಿಗೇನಂದರೆ, ಅವ್ರಿಗೆ ಒಂದು ತಲೆ ಇದೆ, ಅವರಿಗೆ ಒಂದು ಕೆಪಾಸಿಟಿ ಇದೆ. ಈ ಈ ಈ ಈ ಸ್ಕ್ರಿಪ್ಟು ನಾನು ಮಾಡ್ಬೋದಾ ಬೇಡವ ಅನ್ನೋದು ಒಂದು ಇದೆ. ಜಡ್ಜ್ಮೆಂಟ್ ಮಾಡೋಕ್ಕಾಗಲ್ಲ ಅಂದರೆ ಅವ್ರು ಮಾಡಲ್ಲ, ಖಂಡಿತವಾಗಿ ಮಾಡಲ್ಲ. ಅವರು ಬೇಕಾದ್ರೆ ನಾನು ಸುಮ್ಮನೆ ಇರ್ತೀನಿ ಮನೆಯಲ್ಲಿ, ಅದು ಮಾಡಲ್ಲ ಅವರು. ಇದು ಈ ಡೆವಿಲ್ ಪಿಕ್ಚರ್ ಇನ್ನೊಂದೇನೆಂದರೆ, ದರ್ಶನ್ ಬಗ್ಗೆ ಹೇಳಬೇಕು. ಫಸ್ಟು ಅವರು ಹೋಗಿ ಆ ಸ್ಕ್ರಿಪ್ಟ್ ಹೇಳುವಾಗ ಇದು ಮಾಡ್ತೀನಿ. ಸರಿ, ಮೈಸೂರಲ್ಲಿ ಶೂಟಿಂಗ್ ನಡೀತಾಯಿತ್ತು. ಅವರು ಪಾಪ ಅರೆಸ್ಟ್ ಆಗಿದ್ದರು. ಅದು ಏನು ಮಾಡೋಕ್ಕಾಗಲ್ಲ. ಆಮೇಲೆ ಪ್ರಕಾಶ್ ಅವರು ಹೋಗಿ ಕೇಳುವಾಗ ಈ ಪಿಕ್ಚರ್ ಮಾಡೋದಾ ಬೇಡವಾ? ದರ್ಶನ್ ಅವರೇ ಹೇಳಿ, ಈ ಪಿಕ್ಚರ್ ಮಾಡಲೇಬೇಕು, ಮಾಡ್ತೀನಿ ಅಂತ. ಸೊ ಇದು ಒಂದು ವಿಷಯ ಇತ್ತು. ಆಮೇಲೆ ಪ್ರತಿಯೊಂದು ಶಾಟು, ಪ್ರತಿಯೊಂದು ವಿಷಯ, ಎಲ್ಲ ವಿಷಯನೂ ಹೆಂಗೆ ಪ್ರಕಾಶ್ ಅಂದರೆ
ಇದನ್ನೇ ಬೇಕು, ಇದನ್ನೇ ನಾನು ಮಾಡಬೇಕು, ಇದನ್ನೇ ಇರಬೇಕು ಅಂದರೆ ದರ್ಶನ್ ಅವರು ಹೆಂಗೆ ಸಾಕು ಕೊಟ್ಟಿದ್ದಾರೆ ಅಂದರೆ ನಂಬಲ್ಲ. ಪ್ರಕಾಶ್ ಅಪ್ಪಿ ಅವರು ಪ್ರಕಾಶ್ ಅವ್ರನ್ನ ಅಪ್ಪಿ ಅಪ್ಪಿ ಅಂತ ಅಪ್ಪಿ ಹಿಂಗೆ ಮಾಡಲ್ಲ, ಹಿಂಗೆ ಮಾಡಲ್ಲ, ಹಿಂಗೆ ಮಾಡಲ್ಲ, ಹಿಂಗೆ ಮಾಡಲ್ಲ, ಹಿಂಗೆ ಮಾಡ್ಬೋದಾ ಅಂತ ಅಷ್ಟು ಸಾಕು ಕೊಟ್ಟಿದ್ದರು ದರ್ಶನ್. ಒನ್ ಒಳ್ಳಿದ್ದಾರೆ. ಅದು ನಾವು ಬೇರೆ ಮಾತೇ ಇಲ್ಲ. ತಾರಕ ಕೆಲಸ ಮಾಡಿದ್ರಿ ಸರ್ ನೀವು? ತಾರಕ್ ಕೆಲಸ ಅವಾಗಿಂದ ರ್ಯಾಪ್? ತಾರಕ್ ಕೆಲಸ ಸರ್. ಅದೇ ವೆರಿ ಬಿಗಿನಿಂಗಿಂದ ಖುಷಿಯಿಂದ ಅಲ್ಲಲ್ಲ, ಇದು ಕೇಳಿದೆ ಒಂದು ಮಾತು, ತಾರಕದ್ದು ಏನಾದ್ರು ವಿಷಯಗಳು ಈ ಥರ ಇದೆಯಾ ಅಂತ. ಇಲ್ಲ, ತಾರಕಲ್ಲಿ ಕೆಲಸ ಮಾಡುವಾಗ ಸರ್ ಒಬ್ರಿಗೂ ನಮಗೆ ಟಚ್ ಇಲ್ಲ. ಟಚ್ ಇಲ್ಲ. ಬಟ್ ಆದರೆ ಅವ್ರು ಏನಂದರೆ ನಮ್ಮ ನೋಡಿದ್ರೆ ಒಂದು ದೂರದಿಂದ ಒಂದು ಮರ್ಯಾದೆ, ಒಂದು ದೂರದಿಂದ ನಮಗೊಂದು ರೆಸ್ಪೆಕ್ಟ್, ಅಷ್ಟೇ ಹೊತ್ತು ಇನ್ನೇನಿಲ್ಲ ಸರ್. ಪ್ರಕಾಶ್ ಸರ್ ಹೊರತುಪಡಿಸಿ ಬೇರೆ ಸಿನಿಮಾ ಕೆಲಸ ಮಾಡೋಕ್ಕಾಗಿದೆ ಸರ್ ನಿಮಗೆ? ಪ್ರಕಾಶ್ ಬಿಟ್ಟು ಇಲ್ಲಿ ಮಾಡಿದ್ದು ಕನ್ನಡ ಪಿಕ್ಚರ್ ಸಿಕ್ಕಾಪಟ್ಟೆ ಮಾಡಿದ್ವಿ. ಯಾವ್ಯಾವ ಸರ್? ಅಣ್ಣ ತಂಗಿ. ವಾ, ಸೂಪರ್ ಹಿಟ್ಟು. ಆಮೇಲೆ ಸರ್ ಸಿಕ್ಕಾಪಟ್ಟೆ ಮಾಡಿದ್ವಿ, ಅದು ಹೇಳ್ಬಾರ್ದು ಅಷ್ಟೇ. ಎಲ್ಲ ಸಕ್ಸಸ್ ಫಿಲ್ಮ್ಸೇ. ಸೂಪರ್ ಸರ್. ನಮ್ಮ ಹೆಸರು ಬಂದಿಲ್ಲ ಅಷ್ಟೇ. ಯಾಕೆ ಬರಲ್ಲ ಸರ್? ಈಗ ಬರುತ್ತೆ ತಗೊಳ್ಳಿ. ಬರುತ್ತೆ ಸರ್, ಖಂಡಿತ ಬರುತ್ತೆ, ಖಂಡಿತ ಬರುತ್ತೆ. ಇನ್ನೊಂದು ಏನಂದರೆ ನಾ ಬೇರೆಯವ್ರ ಜೊತೆ ಕೆಲಸ ಮಾಡೋಕ್ಕಿಂತನೂ ಪ್ರಕಾಶ್ ಅವ್ರ ಜೊತೆ ಕೆಲಸ ಮಾಡೋಕ್ಕಿಂತನೂ ಸ್ವಲ್ಪ ಇದಿದೆ, ಬಾಂಡಿಂಗ್ ಇದೆ. ಈ ಕತೆ ಹೆಂಗೆ ಹೊಳ್ದಿದೆ ಅಂತ ಸರ್ ಪ್ರಕಾಶ್ ಅವ್ರಿಗೆ? ಸರ್ ಫಸ್ಟ್ ಅವ್ರು ಕರೆದ್ಬಿಟ್ಟು ಲೈನ್ ಹೇಳಿದ್ರು, ಈ ಥರ ಒಂದು ಲೈನ್ ಇದೆ ಹೆಂಗೆ ಅಂತ ಹೇಳಿದ್ರು. ಚೆನ್ನಾಗಿದೆಯಲ್ಲ, ಮಾಡ್ಬೋದಲ್ಲ ಅಂತ ಮಾಡಿಬಿಟ್ಟು ಆಮೇಲೆ ನಾವು ಬಂದು ಕೂತ್ಕೊಂಡು ಈ ಸ್ಕ್ರೀನ್ ಪ್ಲೇ ಹೆಂಗೆ ಮಾಡೋಣ, ಯಾವ ಥರ ತಗೊಂಡು ಹೋಗೋಣ ಅಂತ ನಾವು ಮಾಡಿದ್ವಿ. ಎಸ್ ಸರ್, ಟ್ರೈಲರ್ ಬಂದಿದೆ, ತುಂಬ ಕುತೂಹಲ ಮೂಡಿದೆ. ಸಿನಿಮಾದಲ್ಲಿ ಏನಪ್ಪ ಇದು, ಯಾರು ಇಲ್ಲಪ್ಪ, ನೆಗೆಟಿವ್ ಇರೋಲ್ಲ, ಪಾಸಿಟಿವ್ ಇರೋಲ್ಲ, ಅಂದರೆ ಅವರ ಕೆರಿಯರಲ್ಲಿ ಹೀರೋಯಿಸಮ್ ಅನ್ನೋಕ್ಕಿಂತ ಇದೊಂಥರ ಈ ನವಗ್ರಹ ಸಿನಿಮಾ ಆದ ನಂತರ ಅವ್ರನ್ನ ಇನ್ನೊಂಥರ ಆ ಶೇಡಲ್ಲಿ ನಾವು ನೋಡ್ತಾ ಇದ್ವಿ. ತುಂಬ ಕುತೂಹಲ ಇದೆ ಸರ್. ಇದೇ ರೀತಿಯ ಬರವಣಿಗೆ ಮತ್ತು ನಿಮ್ಮ ಜೊತೆಗೆ ಮೆರವಣಿಗೆ, ಪ್ರಕಾಶ್ ಮೆರವಣಿಗೆ ಆಗ್ತಾ ಇರಲಿ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ. ಆತ್ಮೀಯ ಕನ್ನಡಿಗರೇ, ನೋಡಿದ್ರಲ್ಲ, 11ನೇ ತಾರೀಕು ಡೆವಿಲ್ ಬರ್ತಾ ಇದೆ. ನಿಮ್ಮ ಕುತೂಹಲಕ್ಕೆ ಎಲ್ಲದಕ್ಕೂ ಉತ್ತರ ಅಲ್ಲಿ ಸಿಗಲಿದೆ. ಮತ್ತು ನಿಮಗೆ ಇದೇ ರೀತಿಯ ವಿಶೇಷ ವಿಡಿಯೋದೊಂದಿಗೆ ನಾನು ಸಿಗ್ತೀನಿ. ಥ್ಯಾಂಕ್ ಯು. ಆತ್ಮೀಯ ಕನ್ನಡಿಗ